ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯುವ ನಿಧಿ ಯೋಜನೆಗೆ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಿದ್ರಿ, ಸೊ ಅರ್ಜಿ ಸಲ್ಲಿಸಿದ ಮೇಲೆ ಈಗಾಗಲೇ ಹೊಸದಾಗಿ ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಸೊ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ನೋಡಿದಾಗ DDPI ಪೆಂಡಿಂಗ್ ಅಂತ ಬರ್ತಾ ಇದೆ. ಇನ್ನು ಕೆಲವೊಬ್ರದ್ದು DDPI ಅಪ್ರೂವ್ಡ್ ಅಂತ ಬರ್ತಾ ಇದೆ. ಇನ್ನು ಕೆಲವೊಬ್ರದ್ದು DEO ಪೆಂಡಿಂಗ್ ಅಂತ ಬರ್ತಾ ಇದೆ, ಅಥವಾ DEO ಅಪ್ರೂವ್ಡ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಬರ್ತಾ ಇದ್ದರೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ್ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು, ಸೊ ಇದರೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ನಮಗೆ ಒಂದು ಫೆಬ್ರವರಿ ತಿಂಗಳ ಒಂದು ಹಣನ ಬಂದಿಲ್ಲ, ಫೆಬ್ರವರಿ ತಿಂಗಳ ಒಂದು ಯುವ ನಿಧಿ ಹಣನ ಬಂದಿಲ್ಲ, ಸೊ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಈಗಾಗಲೇ ಫೆಬ್ರವರಿ ತಿಂಗಳ ಹಣನ ಸಾಕಷ್ಟು ಜನರಿಗೆ ಜಮಾ ಆಗಿದೆ ವೀಕ್ಷಕರೇ. ವಿತ್ ಪ್ರೂಫ್ ಕೂಡ ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಸೊ ವಿತ್ ಪ್ರೂಫ್ ನಿಮಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ, ಅಲ್ಲಿ ಕ್ಲಿಯರಾಗಿ ತಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಯುವಂಥದ್ದು. ಸೊ ಇವಾಗ ಮತ್ತೆ ಎರಡನೇ ಹಂತವಾಗಿ ಬಹಳಷ್ಟು ಜನರಿಗೆ, ಇನ್ನೂ ಕೆಲವೊಂದಿಷ್ಟು ಜನರಿಗೆ ಈ ಒಂದು ಯುವ ನಿಧಿ ಹಣನ ಬಂದಿರಲಿಲ್ಲ. ಸೊ ಅಂಥವರಿಗೆ ಈಗಾಗಲೇ ಹಣನ ಬಿಡುಗಡೆ ಮಾಡಿದರೆ ವಿತ್ ಈ ಪ್ರೂಫ್ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋಗೆ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಯುವ ನಿಧಿ ಯೋಜನೆನ ಯಾರಿಗೆಲ್ಲ ಒಂದು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೊ ಯಾರೆಲ್ಲ ಒಂದು 2023 ಮತ್ತು 2024ರಲ್ಲಿ ಪದವಿಗಳನ್ನು ಪಾಸ್ ಆಗಿರ್ತಾರೆ ಅಥವಾ ಡಿಪ್ಲೊಮಾನ ಪಾಸ್ ಆಗಿರ್ತಾರೆ, ಅಂತಹ ಒಂದು ವಿದ್ಯಾರ್ಥಿನಿಯರಿಗೆ ಅವರಿಗೆ ಒಂದು ರಿಸಲ್ಟ್ನ ಬಂದು 6 ತಿಂಗಳ ಆಗಿದ್ದರೂ ಕೂಡ ಅವರಿಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸನ ಸಿಕ್ಕಿಲ್ಲ ಅಥವಾ ಕೆಲಸನ ಮಾಡ್ತಾಯಿಲ್ಲ, ನಿರುದ್ಯೋಗಿಗಳಾಗಿದ್ದಾರೆ ಅಂತಂದರೆ ಅಂಥವರಿಗೆ ಸರ್ಕಾರದ ಕಡೆಯಿಂದ ಯುವ ನಿಧಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮಾಸಿಕವಾಗಿ 3,000 ರೂಪಾಯಿ ಹಣನ ಕೊಡ್ತಾ ಇರುವಂಥದ್ದು. ಸೊ ಇವಾಗ ನಿಮ್ಮ ಒಂದು ರಿಸಲ್ಟ್ನ ಬಂದು 6 ತಿಂಗಳು ಆಗಿದೆ ಅಂತಂದರೆ ನೀವು ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ ಮೇಲೆ ಕೆಲವೊಬ್ರದ್ದು ಏನು ಪ್ರಾಬ್ಲಮ್ಸ್ ಬರ್ತಾಯಿದೆ ಅಂತಂದರೆ DDPI ಪೆಂಡಿಂಗ್ ಅಂತ ಬರ್ತಾಯಿದೆ. ಸೊ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ಸೊ DDPI ಪೆಂಡಿಂಗ್ ಬರ್ತಾಯಿದೆ ಅಂತಂದರೆ, ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ DDPI ಆಫೀಸ್ಗೆ ಹೋಗಿ ನೀವು ಅಲ್ಲಿ ಒಂದು 10th ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ರೂವ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ದಾಖಲಾತಿಗಳನ್ನು ಕೊಟ್ಟು ಅಪ್ರೂವ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಅದಾದ ನಂತರ ಕೆಲವೊಂದಿಷ್ಟು ಜನರದ್ದು DEO ಪೆಂಡಿಂಗ್ ಅಂತ ಬರ್ತಾಯಿದೆ ಅಂತ ತಿಳಿಸ್ತಾಯಿದ್ರು, ಕಮೆಂಟ್ ಮೂಲಕ ಕೇಳ್ತಾಯಿದ್ರು. ಸೊ DEO ಪೆಂಡಿಂಗ್ ಬಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ DEO ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಎಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ಒಂದು ಸಾರಿ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿ ಅಲ್ಲಿಂದ ಒಂದು DEO ಆಫೀಸಿಂದ ಅಪ್ರೂವ್ಡ್ ಮಾಡ್ತಾರೆ. ಅಪ್ರೂವ್ಡ್ ಆದಮೇಲೆ ನಿಮಗೆ 1 ತಿಂಗಳು ಆದ ನಂತರ ನಿಮಗೆ ಒಂದು ಹಣನ ಬರೋಕ್ಕೆ ಪ್ರಾರಂಭ ಆಗುವಂಥದ್ದು ವೀಕ್ಷಕರೇ. ಸೊ ಇಷ್ಟು ಈ ರೀತಿಯಾಗಿ ಒಂದು ಪ್ರೊಸೆಸ್ನ ಇರುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತಂದರೆ, ನಮಗೆ ಒಂದು ಯುವ ನಿಧಿ ಹಣನ ಭಾಳಷ್ಟು ಜನರಿಗೆ ಈ ಒಂದು ಮಾರ್ಚ್ 18ನೇ ತಾರೀಕಿನಂದು ಭಾಳಷ್ಟು ಜನರಿಗೆ ಯುವ ನಿಧಿ ಹಣನ ಜಮಾ ಆಗಿದೆ. ಇನ್ನು ನಮಗೆ ಕೂಡ ಯಾಕೆ ಜಮಾ ಆಗಿಲ್ಲ? ಸೊ ಪ್ರತಿ ತಿಂಗಳು ನಮಗೆ ಖಂಡಿತವಾಗಿಯೂ ಕಂಟಿನ್ಯೂ ಆಗಿ ಬರ್ತಾಯಿತ್ತು ಹಣನ. ಸೊ ನಮಗೆ ಯಾಕೆ ಬಂದು ಜಮಾ ಆಗಿಲ್ಲ ಅಂತ ಕಮೆಂಟ್ ಮೂಲಕ ಕೇಳ್ತಾಯಿದ್ರು. ನಾನು ಕಳೆದ ವಿಡಿಯೋದಲ್ಲಿ ವಿತ್ ಪ್ರೂಫ್ ಕೂಡ ನಿಮಗೆ ಒಂದು 18ನೇ ತಾರೀಕು ಜಮಾ ಆಗಿರುವಂಥ ವಿತ್ ಪ್ರೂಫ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕೂಡ ಇನ್ನು 24ನೇ ತಾರೀಕು ಜಮಾ ಆಗಿದೆ. 24/3/2025ರಂದು ಈ ಒಂದು ಯುವ ನಿಧಿ ಹಣನ 3,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಬೋದು. 24/3/2025ರಂದು 3,000 ರೂಪಾಯಿ ಯುವ ನಿಧಿ ಯೋಜನೆ ಕಡೆಯಿಂದ 3,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು. ವಿತ್ ಪ್ರೂಫ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಸೊ ಯಾರಿಗೆಲ್ಲ ಬಂದಿಲ್ಲವೋ ಸೊ ಅಂಥವರಿಗೆ ಇದೇ ಒಂದು ತಿಂಗಳ ಎಂಡ್ ಒಳಗಾಗಿ ಇನ್ನೂ ಕೂಡ ಕೆಲವೊಬ್ಬರಿಗೆ ಜಮಾ ಆಗ್ತಾಯಿದೆ, ನಿಮಗೂ ಕೂಡ ಜಮಾ ಆಗ್ಬೋದು. ಸೊ ಕೆಲವೊಬ್ಬರಿಗೆ ಏನಾಗ್ತಾಯಿದೆ ಅಂತಂದರೆ ಮೊಬೈಲ್ಗೆ ಮೆಸೇಜ್ ಬರ್ತಾಯಿಲ್ಲ. ಸೊ ಮೆಸೇಜ್ ಬರ್ತಾಯಿಲ್ಲ ಅಂತಂದರೆ ನಿಮಗೆ ಒಂದು ಹಣನ ಜಮಾ ಆಗಿಲ್ಲ ಅಂತ ಅರ್ಥ ಅಲ್ಲ. ಸೊ
ಸೊ ನೀವೊಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ಅಥವಾ DBT ಆ್ಯಪ್ನಲ್ಲಿ ನೀವು ಕೂಡ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುವಂಥದ್ದು ಹಣನ ಬಂದಿದೆಯಾ ಅಥವಾ ಇಲ್ವಾ ಅಂತ. ಈ ಒಂದು ತಿಂಗಳ ಎಂಡ್ವರೆಗೂ ಒಂದು ಟೈಮ್ ಇರುವಂಥದ್ದು. ಆ ಒಂದು ತಿಂಗಳ ಒಂದು ಎಂಡ್ ಒಳಗಾಗಿ ನಿಮಗೆ ಒಂದು ಹಣನ ಯುವನಿಧಿ ಹಣನ ಸಂಪೂರ್ಣವಾಗಿ ಕ್ರಿಯೇಟ್ ಮಾಡಲಾಗ್ತದೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿನ ಬಂದಿರುವಂಥದ್ದು. ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.